ಸುಮಾರು 17% SCs, 11% STs ಇದ್ದಾರೆ ದೇಶದಲ್ಲಿ. ಅಂದರೆ ಒಟ್ಟು 28% ನ್ಯಾಷನಲ್ ಲೆವೆಲ್ಲಿ. 12 ಕೋಟಿಗೂ ಹೆಚ್ಚು ಜನ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಬದುಕಿದ ದೇಶದಲ್ಲಿ. ಅದರಲ್ಲಿ 53% ಮಹಿಳೆಯರಿದ್ರು, ಮೋರ್ ದೆನ್ 6 crores. ಕೋವಿಡ್ನಂತ ಕಾಲ ಬಂದಾಗ ಸುಮಾರು 19 ಕೋಟಿ ಜನರು ಉದ್ಯೋಗ ಭರವಸೆ ಯೋಜನೆಯ ನೆರವಿನಿಂದ ಜೀವನ ನಡೆಸಿದ್ದಾರೆ. ಪ್ರಧಾನಮಂತ್ರಿಗಳು ಜಾಗಟೆ ಹೊಡಿರಿ, ಚಪ್ಪಾಳೆ ತಟ್ಟಿ, ಊದುಬತ್ತಿ ಹಚ್ಚಿ, ದೀಪ ಹಚ್ಚಿ ಅಂತ ಹೇಳಿ ಕೈ ತೊಳ್ಕೊಂಡ್ರು. ಅದೇ ಅವ್ರ ಬದುಕಿಂಗ್ ಎಲ್ಲಿ ಹೋಗದೆ ಇದ್ದಾಗ ಈ ಉದ್ಯೋಗ 19 ಕೋಟಿ ಜನರಿಗೆ, ವಲಸೆ ಕಾರ್ಮಿಕರಿಗೆ, ಅವರ ಜೀವನಕ್ಕೆ ನೆರವಾದದ್ದು ಇದು. ಬಿಕಾಸ್ ಇದು ರೈಟ್, ದುಡಿಯುವುದು ಹಕ್ಕು. ಹಕ್ಕಿಗೋಸ್ಕರನೇ UPA ಗವರ್ಮೆಂಟು ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್, ರೈಟ್ ಟು ಎಂಪ್ಲಾಯ್ಮೆಂಟ್, ಫುಡ್ ಗ್ಯಾರಂಟಿ, ಈ ಥರ ಸಂವಿಧಾನಬದ್ಧವಾದಂಥ ಅಂಶಗಳನ್ನು ಒಳಗೊಂಡ ಕಾಯ್ದೆಗಳನ್ನು ಜಾರಿ ತಂದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಕೆಲಸ ಮಾಡುವಂಥ ಒಂದು ಕಾರ್ಯವನ್ನು ಮಾಡಿತು. ಕರ್ನಾಟಕದಲ್ಲಿ 71 ಲಕ್ಷ ಜನರು ಉದ್ಯೋಗ ಭರವಸೆ ಯೋಜನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. 71 ಲಕ್ಷ ಜನರು. ಅದರಲ್ಲಿ ಮೋರ್ ದ್ಯಾನ್ 51-52% ಆರ್ ವಿಮೆನ್. ಸೊ ಇಂಥ ಒಂದು ಕರಾಳವಾದಂಥ ಶಾಸನ ಅಧಿಕಾರ ವಿಕೇಂದ್ರೀಕರಣಕ್ಕೆ ವಿರುದ್ಧವಾಗಿರೋದು. ಯಾಕಂದ್ರೆ ಬಿಜೆಪಿಯವರಿಗೆ ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇರಲಿಲ್ಲ. ಇದು ಗ್ಯಾರಂಟಿ ಯೋಜನೆ ಇಲ್ಲ, ಉದ್ಯೋಗ ಭರವಸೆ ಯೋಜನೆ ಇಲ್ಲ, ಇದು ವೋಟ್ ಗ್ಯಾರಂಟಿ ಅಂತ ಭಾಷಣ ಮಾಡ್ತಿರೋದು. ಈ ಕಾಯ್ದೆ ಬಂದಾಗ ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇಲ್ಲ. ಗಾಂಧೀಜಿಯವ್ರನ್ನ ಕೊಂದಾಕ್ಬಿಟ್ರು. ಈಗ ಚರಿತ್ರಾ ಪುಟಗಳಿಂದ ಅವರನ್ನ ತೆಗೆದಾಕುವಂತ ಕೆಲಸ ಮಾಡ್ತಾ ಇದ್ದಾರೆ, ಕೈ ಹಾಕಿದ್ದಾರೆ ರಿಪೀಲ್ ಮಾಡೋದ್ರಿಂದ ಬಿಜೆಪಿಯವರು. ಬಡ ಜನರು, SC ST, ಸ್ಮಾಲ್ ಫಾರ್ಮರ್ಸ್ ತನ್ನ ಕೆಲಸದೊತ್ತಿಗೆ ಇದನ್ನು ಸಪೋರ್ಟ್ ತಗೊಂಡು ಸ್ವರಾಜ್ಯ ಮತ್ತು ಸ್ವಾವಲಂಬನೆ ಬದುಕನ್ನ ನಡೆಸ್ತಾ ಇರತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ 20%. ಅದಕ್ಕೆ ಸ್ಕೋಪ್ ಇಲ್ಲ. ಈಗ ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಕೋಪ್ ಇಲ್ಲ. ಹೀಗೆ ಈ ಕಾಯ್ದೆ ಮುಖಾಂತರ ಬಡವರ ಜೀವನವನ್ನ, ಅವರ ದುಡಿಯುವ ಹಕ್ಕನ್ನ, ಅವರ ಆಹಾರದ ಹಕ್ಕನ್ನ ಸಂಪೂರ್ಣವಾಗಿ ಕಿತ್ತಾಕೊಂಡಿದ್ದಾರೆ. ನೇರವಾಗಿ ರಾಜ್ಯ ಸರ್ಕಾರವನ್ನ ಪರಿಗಣನೆಗೆ ತೆಗೆದುಕೊಳ್ಳದೇನೆ ತರಾತುರಿಯಲ್ಲಿ ಕಾಯ್ದೆಯನ್ನು ತಂದಿದ್ದಾರೆ. ತರಾತುರಿಯಲ್ಲಿ ಇಂಥ ಪ್ರಮುಖವಾದಂಥ ರಾಜ್ಯಾಂಗಬದ್ಧ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂತ ಒಂದು ಮಹತ್ತರವಾದಂಥ ಕಾಯ್ದೆಯನ್ನ ತಂದಿದ್ದಾರೆ. ಪಾರ್ಲಿಮೆಂಟರಿ ಡೆಮಾಕ್ರಸಿನಲ್ಲಿ ಡಿಸ್ಕಷನ್ ಆಗಬೇಕು, ಜನರ ಅಭಿಪ್ರಾಯ ಕೇಳಬೇಕು. ಒಂದು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಇದ್ರೆ ರಾಜ್ಯವನ್ನು ವಿಶ್ವಾಸಕ್ಕೆ ತಗೋಬೇಕು. ಹಣಕಾಸು ಫೈನಾನ್ಸ್ ಕಮಿಷನ್ 280 and 258 ಈ ಕಾಯ್ದೆಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಹೀಗಾಗಿ ಈ ಕಾಯ್ದೆ ಜನರ ದುಡಿಯುವ ಹಕ್ಕಿಗೆ, ಅವರ ಬದುಕಿಗೆ ಹಕ್ಕಿಗೆ ಮಾರಕ ಆಗಿದೆ. ಸರ್ವಾಧಿಕಾರಿ ಧೋರಣೆಯಿಂದ ಕೂಡಿದೆ, ರಾಜ್ಯವನ್ನು ವಿಶ್ವಾಸಕ್ಕೆ ತಗೊಳ್ಳದೇನೆ. ಮತ್ತು ದೇಶದ ಯೋಜನೆಯೊಂದು 60-40 ರೇಷನ್ ಮಾಡಿ ಅಂತ ಹೇಳೋದು ನೇರವಾಗಿ ರಾಜ್ಯದ ಹಣಕಾಸನ್ನ ಸಂಪೂರ್ಣವಾಗಿ ನಾಶ ಮಾಡೋದ್ರ ಜೊತೆಗೆ ಕೋಆಪರೇಟಿವ್ ಫೆಡರಲ್ ಫಂಕ್ಷನಿಂಗ್ಗೆ ಧಕ್ಕೆ ಉಂಟು ಮಾಡ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸಿ ವಿರೋಧ ಮಾಡಿ ಇದನ್ನ ಹಿಂದಕ್ಕೆ ತಗೋಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇವೆ. ಈ ರಾಜ್ಯದ ಮೂಲೆ ಮೂಲೆಯಲ್ಲಿ, ಜಿಲ್ಲೆ, ತಾಲೂಕು, ಪಂಚಾಯತ್ಗಳಲ್ಲಿ ಸುಮಾರು 7,000 ಜನ ಪಂಚಾಯತ್ನಲ್ಲಿ ಕೆಲಸ ಮಾಡೋ ನೌಕರರಿದ್ದಾರೆ. ಇದನ್ನ ನಂಬಿ 7,000 ಅವರು ಬೀದಿ ಪಾಲಾಗ್ತಾರೆ. ಸಣ್ಣ ಹತ್ತಿರ ಬಗ್ಗೆ ಹೊಲಕ್ಕೆ ಹೋಗೋಕ್ಕೆ, ಬದುಗಳು ಮಾಡೋದಕ್ಕೆ, ದನದ ಕೊಟ್ಟಿಗೆ ಮಾಡ್ಕೊಳ್ಳೋಕ್ಕೆ, ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಅವಕಾಶಗಳೇ ಇಲ್ಲ. ಪಂಚಾಯತ್ಗಳು ತಮ್ಗೆ ಏನ್ ಬೇಕು ಅಂತ ಹೇಳ್ಕೊಳ್ಳೋ ಅಧಿಕಾರನೇ ಇಲ್ಲ. ಗ್ರಾಮ ಸಭೆಗೆ ಬೆಲೆನೇ ಇಲ್ಲ. ಈ ತರ ಒಂದು ಕರಾಳವಾದಂತ ಶಾಸನ ಈ ಒಂದು ಅಧಿಕಾರದ ವಿಕೇಂದ್ರೀಕರಣಕ್ಕೆ ಮತ್ತು ನೇರವಾಗಿ ಒಂದು ಗಣತಂತ್ರದ ವ್ಯವಸ್ಥೆಗೆ ತುಂಬಾ ಗಂಟಾದ್ರ ಜೊತೆಗೆ
ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡಿದಂಥ ರಾಷ್ಟ್ರೀಯ ಒಂದು ಅವಮಾನ ಮತ್ತು ದೇಶದ ಪ್ರಪಂಚದ ಮುಂದೆ ತಲೆ ತಗ್ಗಿಸುವಂಥ ಒಂದು ಘಟನೆ ಇದು ಅಂತೇಳಿ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಅದರಿಂದ ಬಂಧುಗಳೇ, ಈ ಒಂದು ತಮಗೆ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದರಿಂದ ಏನೇನು ಆಗ್ಬೋದು ಅಂತ ತಮ್ಮ ಗಮನಕ್ಕೆ. ಮನ್ರೇಗಾ 2005 ಪ್ರತಿ ವರ್ಷ 100 ದಿನಗಳ ಉದ್ಯೋಗದ ಖಾತ್ರಿ ಇತ್ತು. ಜನರು ತಾವು ವಾಸ ಮಾಡುವ ಜಾಗದಲ್ಲಿ ಉದ್ಯೋಗ ಪಡೆಯಬಹುದಾಗಿತ್ತು. ವಿಬಿ ಗ್ರಾಮ್ಜಿ 2020 ಬಂದ ಮೇಲೆ ಹೊಸ ಕಾಯ್ದೆಯ ಸೆಕ್ಷನ್ 5(1) ಪ್ರಕಾರ ಕೇಂದ್ರ ಸರ್ಕಾರ ತಾನು ನೋಟಿಫೈ ಮಾಡಿ ಬಜೆಟ್ ನೀಡಿದರೆ ಮಾತ್ರ ಇದು ಜಾರಿಯಲ್ಲಿರುತ್ತದೆ. ಇಲ್ಲಿ ಉದ್ಯೋಗ ಒಂದು ಹಕ್ಕಲ್ಲ, ಹಾಗಾಗಿ ಉದ್ಯೋಗಕ್ಕೆ ಖಾತ್ರಿ ಇರುವುದಿಲ್ಲ. ದಿ ನ್ಯೂ ಆಕ್ಟ್, ದಿ ಅರ್ಲಿಯರ್ ಆಕ್ಟ್, ಇಟ್ಸ್ ಅ ರೈಟ್. ಎಲ್ಲಿ ಕೆಲಸ ಮಾಡ್ತಾರೆ ಉದ್ಯೋಗ ಸಿಕ್ತಿತ್ತು, ಈಗ ಆತರ ಇಲ್ಲ. ನಿಮ್ದೆಲ್ಲ ಒಂದು ಕಾಪಿ ಕೂಡ ಕೇಳಿದ್ದೆ, ಸರ್ಕ್ಯುಲೇಟ್ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ. ಪ್ಲೀಸ್ ಗೋ ಥ್ರೂ ದಿಸ್ ಕಂಪ್ಯಾರಿಸನ್, ದಿ ಓಲ್ಡ್ ಆಕ್ಟ್ ಅಂಡ್ ದಿ ಪ್ರೆಸೆಂಟ್ ಆಕ್ಟ್, ಟು ಡ್ರಾ ಎನ್ ಇನ್ಫರೆನ್ಸ್. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಆಕ್ಟ್. ಜನರ ದುಡಿಯುವ ಹಕ್ಕನ್ನ ಮತ್ತು ಆಹಾರದ ಹಕ್ಕನ್ನ ಕಸ್ಕೊಳ್ಳೋ ಜೊತೆಗೆ ಇಡೀ ರಾಜ್ಯದ ಆಡಳಿತದಲ್ಲಿ ನೇರವಾಗಿ 3 ವರ್ಷ ವಿಶ್ವಾಸ ತಗೊಳ್ದೇನೆ 60-40 ರೇಷಿಯೋ ದುಡ್ಡು ಕೊಡಿ ಅಂತಾರೆ. 90% ಕೇಂದ್ರ ಸರ್ಕಾರನೇ ಕೊಡ್ತಿತ್ತು. ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಇಲ್ಲ, ಯೋಜನೆ ಮಾಡೋಕ್ಕೆ ಅವಕಾಶ ಇಲ್ಲ, ಎಲ್ಲ ಪಂಚಾಯತಿಗಳಿಗೂ ತಗೊಳ್ಳಲ್ಲ. ಸೊ ಈ ಥರದ ಅನಾನುಮಲಿಸಿ ಇಟ್ಕೊಂಡು ಈ ಒಂದು ಇಡೀ ಜನಜೀವನವನ್ನು, ಯಾವ ಜನರು ದೇಶದಲ್ಲಿ ಉದ್ಯೋಗ ಅರಸಿ ಬದುಕ್ತಾ ಇದ್ರು, ಗ್ಯಾರಂಟಿಯಿಂದ ಬದುಕ್ತಿದ್ರು, ಆ ಜನರ ಹಕ್ಕುಗಳನ್ನು ಮೊಟಕುಗೊಳಿಸಿದ್ದಾರೆ, ಅವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇದನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ವಿರೋಧಿಸ್ತದೆ ಮತ್ತು ಹೋರಾಟವನ್ನ ಹಂತ ಹಂತವಾಗಿ ಹಮ್ಮಿಕೊಳ್ತೇವೆ. ಇದನ್ನು ದಯಮಾಡಿ ತಾವು ಈ ಕಾಯ್ದೆಯ ವಿವರಗಳನ್ನ, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್, ತಾವು ಅಧ್ಯಯನಶೀಲರು ಹೇಳಬೇಕು, ಜನರಿಗೆ ತಿಳಿಸ್ಬೇಕು, ಕಣ್ ತರಿಸ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಇದೊಂದು ಮಹತ್ತರವಾದಂಥ ವಿಷಯ ಆಗಿರೋದ್ರಿಂದ ಇದಕ್ಕೆ ತಾವು ಹೆಚ್ಚು ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತೇವೆ. ನಾವು ಈಗ ಈ ನಿರುದ್ಯೋಗ ಪ್ರಮಾಣ ಈ ಒಂದು ಉದ್ದೇಶಕ್ಕಾಗಿ ನರೇಗಾ ಬಚಾವೋ ಸಂಗ್ರಾಮ ಕಾರ್ಯಕ್ರಮ ಹಾಕೊಂಡು ನಾವು ಚಳುವಳಿಯನ್ನ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧತೆಗಳನ್ನ ಮಾಡ್ಕೊಡ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರನ ಕೋರ್ತೀನಿ. ನಾನು ಹೇಳಿದೆ, ಮೊದಲನೇದು ಜನರ ಸಂವೈಧಾನಿಕ ಹಕ್ಕುಗಳನ್ನು ರಕ್ಷಣೆ ಮಾಡತಕ್ಕಂಥದ್ರಲ್ಲಿ ಆಸಕ್ತಿ ಇಲ್ಲ. ಬಿಕಾಸ್ ದಿಸ್ ಇಸ್ ಅನ್ ಆಕ್ಟ್ ಟು ಗ್ಯಾರಂಟಿ ದಿ ಎಂಪ್ಲಾಯ್ಮೆಂಟ್. ಎಲ್ಲ ಕಾಲದಲ್ಲೂ ಗ್ಯಾರಂಟಿ ಸಿಗ್ತಿತ್ತು, ಎಲ್ಲಿದೆ ಅಲ್ಲಿ. ಈಗ ಆ ಥರ ಇದು ಗ್ಯಾರಂಟಿ ಇಲ್ಲ. ರೈಟ್ ಈಸ್ ಬೀಂಗ್ ಟೇಕನ್ ಅವೇ. ಮಹಾತ್ಮ ಗಾಂಧಿಯವರ ಹೆಸರಿಟ್ಟಿದ್ವಿ. ಕಾರಣ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಅವ್ರಿಗೆ ನಂಬಿಕೆ ಇತ್ತು. ಅಧಿಕಾರದ ವಿಕೇಂದ್ರೀಕರಣದಲ್ಲಿ ಗ್ರಾಮ ಸ್ವರಾಜ್ಯ ಮತ್ತು ಅಂತ್ಯೋದಯ ಗ್ರಾಮಗಳಲ್ಲಿ ಆಗಬೇಕು, ಆಗ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರು. ಅದರ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ. ಗಾಂಧೀಜಿಯವರ ಬಗ್ಗೆ ನಂಬಿಕೆ ವಿಶ್ವಾಸ ಇಲ್ಲ. ಬಿಕಾಸ್ ಅವ್ರು ಯಾರು ಸ್ವತಂತ್ರದಲ್ಲಿ ಭಾಗಿಯಾಗಿಲ್ಲ, ಬಿಜೆಪಿಯವರು ಅಥವಾ RSS ನವರು. ಅವರು ಸರ್ಕಾರದಲ್ಲಿ ಇದ್ದಾಗ ಆತ ಇದ್ದಿದ್ರೆ ಅದು ನಿಲ್ಲಿಸಬಹುದಾಗಿತ್ತಲ್ಲ. ನಾನೇ RDPR ಮಿನಿಸ್ಟರ್ ಇದ್ದೆ, ಓಂಬಡ್ಸ್ಮನ್ ಮಾಡಿದೆ ಎಲ್ಲ ಜಿಲ್ಲೆಗಳಲ್ಲಿ. ಓಂಬಡ್ಸ್ಮನ್, ಕ್ವಾಸಿ ಜುಡಿಷಿಯರಿ ಕಮಿಟಿ, ಎಲ್ಲೆಲ್ಲಿ ಈ ತರ ಅಪರಾಧ ಬರ್ತವೆ ದೂರು ಕೊಟ್ಟು ಅದನ್ನ ಮಾಡಿ ಅಂತ ಹೇಳಿ 2004 and 5. ಮತ್ತು ಲಾಸ್ಟ್ ಫೈಲ್ ಐ ಸೈನ್ಡ್ ಆಸ್ ಅನ್ RDPR ಮಿನಿಸ್ಟರ್, ಸೋಷಿಯಲ್ ಆಡಿಟಿಂಗ್. ಎಲ್ಲಿ ಕೆಲಸ ಕಾಮಗಾರಿ ಆಗ್ತವೆ, ಹಣಕಾಸನ್ನು ವಿನಂತಿ ಜನರೇ ಆಡಿಟ್ ಮಾಡಬೇಕು ಅಂತ ಕಾನೂನನ್ನು ಮಾಡಿದ್ರು. ನಾನು RDPR ಮಿನಿಸ್ಟರ್. ಓಂಬಡ್ಸ್ಮನ್ ಅಂಡ್ ಸೋಷಿಯಲ್ ಆಡಿಟಿಂಗ್, ಬೇಕಾದಷ್ಟು ಕಂಪ್ಲೇಂಟ್ಸ್ ಹೋಗ್ತವೆ, ಜನರೇ ಆಡಿಟ್ ಮಾಡ್ಬೋದು. ಬೇಕಾದಷ್ಟು ಏಜೆನ್ಸಿ ಇದ್ದಾವೆ. ರೈಟ್ ಟು ಇನ್ಫಾರ್ಮೇಶನ್ ಬಂದಿದ್ದಾಕೆ? ಪಾರದರ್ಶಕ ಪ್ರಾಮಾಣಿಕ ಆಡಳಿತ ಕೊಡೋದಕ್ಕೆ.
ಅದರಿಂದ ಬೇಕಾದಷ್ಟು ಆಡಳಿತ ಲೋಪ ಯು ಪಿ ಎ ಗವರ್ಮೆಂಟ್ ಮಾಡಿದ್ದು ರೈಟ್ ಟು ಇನ್ಫಾರ್ಮೇಶನ್.